ಆ ಟೇಲರ್ ಹತ್ರ ಬಟ್ಟೆ ಕೊಡ್ಬೇಡ ಅಂತ ಎಷ್ಟು ಸತಿ ಹೇಳಿದ್ದೀನಿ ಅವಳಿಗೆ, ಆದ್ರೂ ಅವಳು ನನ್ನ ಮಾತೇ ಕೇಳಲ್ಲ. ನೀ ನನ್ನ ಮಾತು ಕೇಳಲ್ವಲ್ಲ ಹಾಗೆ. ನಾನು ಯಾವಾಗ ನಿಮ್ಮ ಮಾತು ಕೇಳಿಲ್ಲ ನೋಡು, ಅವಳು ಬೇಕಿದ್ರೆ ಬಟ್ಟೆ ತರಕ್ಕೆ ಅವಳೇ ಬರ್ತಾಳೆ, ನೀನು ಬರಬೇಡ. ನೀನೇನು ಮನೆ ಕೆಲಸದವಳಲ್ವಲ್ಲ. ಮನೆ ಕೆಲಸದವಳಲ್ಲ, ಆದ್ರೆ ಮನೆ ಮಗಳು ಅಲ್ವಲ್ಲ. ಹಿರಣ್ಮಯ್ಯ, ಇನ್ನೊಂದ್ಸಲ ಹೀಗೆ ಮಾತಾಡಿದ್ರೆ ಏನ್ ಮಾಡ್ತೀರಾ? ನಾನು ನಿನ್ನ ಜೊತೆ ಮಾತೇ ಆಡಲ್ಲ. ಎಲ್ರೂ ನನ್ನ ದೂರ ಇರ್ತಾರೆ, ನೀವಿಡಲ್ಲ ಅನ್ಕೊಂಡೆ, ಆದ್ರೆ ನೀವು ಹಾಗೆ ಮಾಡ್ತಿದ್ದೀರಾ. ಇರ್ಲಿ ಬಿಡಿ, ನನ್ನ ಜಾತಕನೇ ಸರಿ ಇಲ್ಲ. ಬೇಜಾರಾಯ್ತಾ? ಇಲ್ಲಪ್ಪ. ಹಾ, ನೀವೇ ಕಾತ್ಯಾನಿಗೆ ಹೇಳ್ಬಾರ್ದು ಅವಳ ಬಟ್ಟೆನ ಅವಳೇ ತರೋದಿಕ್ಕೆ? ನಾನಾ? ಹಾ, ಯಾಕೆ ಭಯನಾ? ಒಂಥರ ಭಯನೇ. ಹಿರಣ್ಮಯಿ, ಏನಾಯ್ತು? ಒಂದು ನಿಮಿಷ ಇರ. ಇದ್ದಕ್ಕಿದ್ದಾಗ ಏನಾಯ್ತು ನಿನಗೆ? ಏನಿಲ್ಲ, ತಲೆ ಸುತ್ತಂಗಾಗಿ ಕಣ್ಣೆಲ್ಲ ಕತ್ಲು ಕತ್ಲಂಗಾಯ್ತು. ಹಾಗಾದ್ರೆ ಮಧ್ಯಾಹ್ನ ಊಟ ಮಾಡಿಲ್ಲ ನೀನು? ಮಾಡೋದ್ರಲ್ಲೇ ಇದ್ದೆ, ಅಷ್ಟರಲ್ಲಿ ಕಾತ್ಯಾಯನಿ ಬಂದು ಮನೆ ಮಗಳನ್ನು ಹಾಕಿ ಚಲಾಯಿಸಿ ನಿನ್ನ ಟೇಲರ್ ಅಂಗಡಿ ಓಡಿಸಿದ್ಲು. ಇವಳು ಹೇಗೆ ನಮ್ಮ ಮಾವನ ಮಗಳ ಹುಟ್ಟಿದ್ಲು. ನಮ್ಮ ಮಾವನ್ಗೆ ಹೊರಗೆ ಕೋಪ, ಮನಸ್ಸು ಬೆಣ್ಣೆ. ಇವಳು ನೋಡಕ್ ಬೆಣ್ಣೆ ಮುದ್ದೆ, ಆದ್ರೆ ಮನಸ್ಸು ಪಾಪಸ್ ಕಳ್ಳಿ. ಹಾಗೆಲ್ಲ ಅನ್ಬೇಡಿ. ಆಯ್ತಾಯ್ತು, ಇತ್ತು ತಗೋ ತಿನ್ನು. ದೇವರ ಪ್ರಸಾದ, ಮನೆಯವ್ರಿಗೋಸ್ಕರ ಅಂತ ತಂದಿದ್ದೆ. ಹೊಟ್ಟೆ ತುಂಬಿದವ್ರಿಗೆ ಕೊಟ್ರೆ ಇದು ಬರೀ ಪ್ರಸಾದ, ಹೊಟ್ಟೆ ಹಸ್ದವ್ರಿಗೆ ಕೊಟ್ರೆ ಇದು ಒಂದು ಹೊತ್ತಿನ ಊಟ. ತಗೋ. ಇತ್ತು. ಇದೇನಿದು? ನಮ್ಮ ಕಡೆ ಇದನ್ನ ಬಳೆ ಅಂತಾರೆ. ಅದ್ ಗೊತ್ತು ನನ್ಗೆ. ನನ್ಗೆ ಕೊಡ್ತಾ ಇದ್ದೀರಾ? ನಿನಗೆ ಅಂತಾನೆ ತಂದಿದ್ದು, ನಿನಗೆ ಕೊಡ್ಬೇಕು ತಾನೆ. ಬೇಡ.